ಫ್ಯಾಮ್ಲಿ, ಗುಬ್ಬಿ ವೀರಣ್ಣವ್ರ ಫ್ಯಾಮ್ಲಿ ಅನ್ನೋದು ಬೇರೆ ಬೇರೆ ಆಗಿರಲಿಲ್ಲ ನಮಗೆ ಒಂದೇನೆ. ನಮಗೆ ಶಿವಣ್ಣ ಇಸ್ ಅಣ್ಣ. ಯಾವತ್ತೂ ಅವ್ರು ನನ್ನಲ್ಲಿ ಅಪ್ಪು ಅಲ್ಲಿ ತಾರತಮ್ಯ ಮಾಡಲಿಲ್ಲ. ಅಂದರೆ ಇದು ಗಂಡು ಹೆಣ್ಣು ಅನ್ನೋ ತಾರತಮ್ಯನೂ ಅವರಲ್ಲಿ ಇರಲಿಲ್ಲ. ನೀವೆಲ್ಲ 10 ವರ್ಷ ಅಲ್ಲ 20 ವರ್ಷ ಆದಮೇಲೆ ಬಂದ್ರೂ ಆ ಪ್ರೀತಿ ವಾತ್ಸಲ್ಯ ಬದಲಾಗಲ್ಲ ನೋಡಿ, ಅದು ಸಂಬಂಧ. ಅಪ್ಪು ಎದುರುಗಡೆ ಬಂದು ಹೌ ಯು ಅದ ಎಲ್ಲೋ ಅಪ್ಪು ಇಷ್ಟೇ ಪ್ರೀತಿ ಇರೋದೆ ಹೊರತಾಗಿ ಹಲೋ ನಮಸ್ಕಾರ ನಾನು ಅಪ್ಪು ನಾನು ಶಿವಣ್ಣ ಹಿಂಗೆ ಆಡಿದ್ದಿಲ್ವೇ ಇಲ್ಲ. ಅಣ್ಣವ್ರು ಮಾಡಿರೋ ಪ್ರತಿಯೊಂದು ಪಾತ್ರನೂ ಏನಕ್ಕೆ ಇವತ್ತವರೆಗೂ ಕಣ್ಣೊಳಗೆ ಕಟ್ಟದಂಗಿದೆ ಅಂದರೆ ಎಲ್ಲ ಉಡಾಫೆ ಗಂಡಸ್ತನ ನೋಡಿದ್ದೀರಾ, ಅವರಲ್ಲಿ ಒಂದು ಹೆಣ್ಣತನನೂ ಇತ್ತು, ಒಂದು ಸೌಮ್ಯತೆನೂ ಇತ್ತು, ಒಂದು ಸೌಜನ್ಯನೂ ಇತ್ತು. ಕಲೆ ಅಂದರೆ ಕಣ್ಣುಗೊತ್ಕೊಂಡು ಶ್ರದ್ಧೆಯಿಂದ ಮಾಡ್ತಾ ಇದ್ದಿದ್ದು ಡಿಸಿಪ್ಲಿನು ಅಣ್ಣವರಿಂದ ಶ್ರೀರಾಮ್ ಲಾಗು ತನಕ ಒಂದೇ ಆಗಿರ್ತೀವಿ. ಏನು ಕಿರಿಕು ನೀವು ಶೂಟಿಂಗು ಕತೆ ನಂದೇನು ಕೆಲಸ ಇದೆ ಅದು ಬಿಟ್ಟು ಬೇರೆ ಏನಾದರೂ ಎಕ್ಸ್ಟ್ರಾ ಮಾಡಿದ್ರೇ ನಾವು ಕಿರಿಕು. ಯಾಕೆ ಮಾತಾಡ್ತೀರಾ ಎಕ್ಸ್ಟ್ರಾ? ಆ ತಪ್ಕೊಳ್ಳೋದ್ರಲ್ಲಿ ಎಲ್ಲೂ ಕಲ್ಮಶ ಇರಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಲವ್ ಆ್ಯಂಡ್ ಕೇರ್ ಆ್ಯಂಡ್ ಕನ್ಸರ್ನ್. ಇವಾಗ ಕಲೆ ಬಾಂಧವ್ಯ ಬೆಸಿದಲ್ಲೇ ಈ ಗುಂಪುಗಾರಿಕೆ ಆಗ್ತಿರೋದೇ ಒಂದು ಬೇಜಾರಷ್ಟೇ. ಮೇಡಮ್, ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬದೊಂದಿಗೆ ಒಟ್ಟಾರೆ ಆ ಕುಟುಂಬದ ಆಲ್ಮೋಸ್ಟ್ ಎಲ್ಲರ ಜೊತೆನೂ ನೀವು ಆ್ಯಕ್ಟಿಂಗ್ ಮಾಡಿದ್ದೀರಿ ಮತ್ತು ಬಾಲ್ಯದಿಂದಲೂ ಕೂಡ ಅವ್ರ ಜೊತೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಮಕ್ಕಳ ಜೊತೆ ಎಲ್ಲ ಸ್ನೇಹದಿಂದ ಒಡನಾಟದಲ್ಲಿದ್ರಿ. ಅವ್ರ ಕುಟುಂಬದ ಎಲ್ಲ ನೆನಪುಗಳನ್ನು ಹಂಚ್ಕೊಳ್ಳೋದಾದರೆ? ಎಲ್ಲ ನೆನಪು ಅಂದರೆ ತುಂಬ ಇದೆ. ಅಂದರೆ ನಾವು ಹಂಗೆ ಹೇಳಬಾರ್ದು. ಅಂದರೆ ಮಾಲ್ತಕ್ಕ ಅಂತ ಕರೆಯೋರು ಅಣ್ಣವರು ನಮ್ಮ ಅಜ್ಜಿನ. ಆಮೇಲೆ ಅಪ್ಪಾಜಿ ವಾಸ್ ಯಂಗೆಸ್ಟ್. ಸೊ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆದರೂ ಮನೆಯ ಒಂದು ಮಗ ಅಣ್ಣವರು. ಸೊ ಮಾಜಿ ಇದ್ದಿದ್ದು ಅವರಿಲ್ದಲೇ ಏನು ಮಾಡ್ತಾ ಇರಲಿಲ್ಲ. ಆಮೇಲೆ ಅಣ್ಣವರು ಅಷ್ಟೇ ಪ್ರೀತಿಯಿಂದ ಅಕ್ಕ ಅಂತಲೇ ಅವ್ರನ್ನ ಮಾಲ್ತಕ್ಕ ಅಂತಲೇ ಕರಿತಾ ಇದ್ದಿದ್ದು. ತುಂಬ ಫಂಕ್ಷನ್ಸ್ಗಳಿಗೆ ಹೋದಾಗ ಅಣ್ಣವರು ಅದು ಪ್ರೀತಿ ಆಶೀರ್ವಾದ ತೊಗೊಳೋದಕ್ಕೆ ಅಂತ ಬಗ್ಗೋರು, ಅದು ನಮ್ಮ ಅಜ್ಜಿಗೆ ಇಷ್ಟ ಆಗ್ತಿರ್ಲಿಲ್ಲ. ಇಡೀ ಕರ್ನಾಟಕ ಅವ್ರನ್ನ ಅಷ್ಟು ಪ್ರೀತಿ ಮಾಡುತ್ತೆ, ಅಂಥ ದೊಡ್ಡ ದೇವರು ನನ್ನ ಕಾಲಿಗೆ ಬೀಳೋದು ನನಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಪಬ್ಲಿಕ್ ಕಾರ್ಯಕ್ರಮಕ್ಕೆ ಹೋಗೋದೇ ನಿಲ್ಲಿಸ್ಬಿಡೋರು ನಮ್ಮ ಅಜ್ಜಿ. ಅದಾದಮೇಲೆ ಅವ್ರ ಮನೆಗೆ ಬಂದು ಮಾತಾಡಿಸ್ಕೊಂಡೇ ಹೋಗ್ತಾ ಇದ್ದಿದ್ದು. ಯಾವಾಗಲಾದರೂ ಅಮ್ಮಂಗೆ ಏನಾದರೂ ಹೇಳಬೇಕು ಅನ್ನೋದಾಯಿತು ಅಂದರೆ, ಅಮ್ಮ ಅಂದರೆ ನಮ್ಮ ಅಜ್ಜಿ, ಅವ್ರಿಗೇನಾದರೂ ಹೇಳಬೇಕಾಯ್ತು ಅಂದರೆ ಭಾಳ ಸರಳವಾಗಿ ಫೋನ್ ಮಾಡಿ ಮುತ್ತು ಅದ್ರಾಜು ಅದೇನು ಅಂದರೆ ಅಂತ ಹೇಳಿ ಮಾತಾಡೋರೆ ಹೊರತಾಗಿ ಅದು ಯಾವತ್ತೂ ನೀವು ಹೇಳೋ ಹಂಗೆ ಅಣ್ಣವ್ರ ಫ್ಯಾಮ್ಲಿ, ಗುಬ್ಬಿ ವೀರಣ್ಣವ್ರ ಫ್ಯಾಮ್ಲಿ ಅನ್ನೋದು ಬೇರೆ ಬೇರೆ ಆಗಿರಲಿಲ್ಲ ನಮಗೆ ಒಂದೇನೆ. ನಮಗೆ ಶಿವಣ್ಣ ಇಸ್ ಅಣ್ಣ. ಓಕೆ. ಅದು ರಾಜ್ಕುಮಾರ್ ಅವ್ರ ಮಗ ಅವರೇ ಬೇರೆ ನಾವೇ ಬೇರೆ ಅನ್ನೋದು ಯಾವತ್ತೂ ಅವ್ರ ಮನೆಯವ್ರಿಗೂ ಬರಲಿಲ್ಲ, ನಮ್ಮವ್ರಿಗೂ ಯಾರಿಗೂ ಬರಲಿಲ್ಲ. ಅಂದರೆ ಅಷ್ಟೇ ಪ್ರೀತಿಯಿಂದ ಲಕ್ಷ್ಮಕ್ಕನೂ ಅಷ್ಟೇ. ನಾನು ಅಪ್ಪವರು ಮೊಮ್ಮಗಳು ಅನ್ನೋದಲ್ಲ, ನೀವು ಮರಿ ಮೊಮ್ಮಗಳು ಅಂತೇನೋ ಹೇಳಿದ್ರೆ ಅಲ್ಲ, ಮೊಮ್ಮಗಳು ಅಂತಲೂ ಇರ್ತಿರ್ಲಿ. ನಮ್ಮ ಮಗು ಅನ್ನೋದಿತ್ತು ಅವ್ರಿಗೆ. ಓಕೆ. ನನ್ನ ಫ್ಯಾಮಿಲಿ ಮಗು. ಯಾವತ್ತೂ ಅವ್ರು ನನ್ನಲ್ಲಿ ಅಪ್ಪು ಅಲ್ಲಿ ತಾರತಮ್ಯ ಮಾಡಲಿಲ್ಲ. ಅಂದರೆ ಇದು ಗಂಡು ಹೆಣ್ಣು ಅನ್ನೋ ತಾರತಮ್ಯನೂ ಅವರಲ್ಲಿ ಇರಲಿಲ್ಲ. ಅಪ್ಪು ಜೊತೆಗೆ ಮಗಳು ಅನ್ನೋ ರೀತಿಯಲ್ಲಿ ಇಬ್ಬರೂ ಅಷ್ಟೇ ತೀಟೆ ಮಾಡ್ತಾಯಿದ್ವಿ. ಅದರ ಒಂದೊಂದ್ಸತಿ ಕೋಳಿ ತಲೆನ ಕಡ್ಬಿಟ್ಟಿದ್ದು ಗಾಬರಿ ಆಗಿಬಿಟ್ಟಿತ್ತು ನನಗೆ. ಅಂದರೆ ಚಾಮುಂಡೇಶ್ವರಿ ಸ್ಟುಡಿಯೋಲಿ ಅಮ್ಮ ಡಬ್ಬಿಂಗಿಗೆ ಹೋಗೋರು. ಆ ಟೈಮಲ್ಲಿ ನಂದು ರವಿಚಂದ್ರ ಆ ಟೈಮಲ್ಲಿ ಡಬ್ಬಿಂಗ್ ಮಾಡೋದಕ್ಕೆ ಹೋಗ್ತಾಯಿದ್ದೆ. ಅಣ್ಣವರು ತಟ್ಟೆಲ್ಲಿ ಹಾಕ್ಕೊಂಡು ಭಾಳ ಲಕ್ಷಣವಾಗಿ ಚಕ್ಕಂಬಕ್ಕಳ ಹಾಕ್ಕೊಂಡು ಮಕ್ಕಳನ್ನು ಅಷ್ಟೇ ಮುದ್ದಾಗಿ ಕುಂಡ್ರಿಸ್ಕೊಂಡು ಇದಾಗಲ್ವ ನೋಡಿ ಇತ್ತಿನ್ನು ಅಷ್ಟೇ ಇದು ಮಾಡೋರು. ನಂಗೆ ಅದು ಗಾಬರಿ ಆಗೋದು. ಅವ್ರು ಕಟ್ರು ಅಂತ ಸೌಂಡು ಅಲ್ಲ, ಬೀಕ್ ಬರುತ್ತಲ್ಲ, ಅದನ್ನು ಹೆಂಗೆ ಅಂದರೆ ಸೊ ಇಟ್ ವಾಸ್ ವೆರಿ ನನಗೆ ಯಾವತ್ತೂ ಅಷ್ಟೇ ಅಷ್ಟು ಸರಳತೆ. ಅಂದರೆ ಅವರು ಸ್ಟಾರ್ ಅಲ್ಲ ಅಂತಲ್ಲ, ಅವರಲ್ಲಿ ಅಷ್ಟು ಸರಳತೆ, ಅಷ್ಟು ವಿನಮ್ರತೆ, ಅಷ್ಟು ಮನುಷ್ಯತ್ವ ಅನ್ನೋದು ಇದ್ದಿದ್ದು. ಅಂದರೆ ಅದನ್ನೇ ಹೇಳೋದು, ಆ ಕುಟುಂಬದಲ್ಲಿ ಯಾರೇ ಏನೇ ಬೆಟ್ಟು ತೋರಿಸಿದ್ರು ಅದರದ್ದು ಸಂಸ್ಕೃತಿ, ಅದರದ್ದು ಸಂಸ್ಕಾರ ಇದೆಯಲ್ಲ, ಅದು ದೊಡ್ಡದು. ಅದು ಪಾರ್ವತಕ್ಕನೇ ಆಗಲಿ ಅಣ್ಣವರೇ ಆಗಲಿ. ಲಕ್ಷ್ಮಕ್ಕ ಭಾಳ ಪ್ರೀತಿ ನನಗೆ. ಮೀಸಸಿನಣ್ಣ ಇನ್ನೂ ಮುದ್ದು. ಅವ್ರದ್ದು ವಸಂತ ಪೂರ್ಣಿಮಾ ಮಾಡಬೇಕಾದ್ರೆ ಅಂಬರೀಷ್ ಅವರು ವಸಂತು, ನಾನು ಪೂರ್ಣಿಮಾ ಟೈಟಲ್ ಕಾರ್ಡು. ಆವಾಗ ಮೀಸಸಿನಣ್ಣ ಹೇಳೋರು, ತೀಟೆ ಅಂತಲೇ ಕರಿತಾ ಇದ್ದಿದ್ದವರು, ತೀಟೆ ನೋಡು ನೀನು ಇದನ್ನು ಚೆನ್ನಾಗಿ ಜೋರಾಗಿ ಸ್ಟ್ರಾಂಗ್ ಆಗಿ ಮಾಡಿದ್ರೆ ನಿನ್ಗೊಂದು ಡೈರಿ ಮಿಲ್ಕ್ ಅಂತ. ಇಷ್ಟು ದೊಡ್ಡದು ಆ್ಯನಿವರ್ಸರಿ ಬಾರ್ ಅಂತ ಕರೆಯೋರು. ಆದರೆ ಇವಾಗೆಲ್ಲ ಈಗೆಲ್ಲ ಅವಾಗೆಲ್ಲ ಡೈರಿ ಮಿಲ್ಕ್ ಇಷ್ಟೇ ಬರ್ತಾ ಇದ್ದಿದ್ದು. ಆ್ಯನಿವರ್ಸರಿ ಬಾರ್ ಅಂದರೆ ತುಂಬ ದೊಡ್ಡದು. ನನಗೆ ಎವ್ರಿ ಡೇ ಒಂದೊಂದು ಆ್ಯನಿವರ್ಸರಿ ಬಾರ್ ಬರೋದು. ಸೊ
ಅಂದರೆ ಅಷ್ಟು ಪ್ರೀತಿ, ಅಂದರೆ ನಮ್ಮ ಮಕ್ಕಳಲ್ಲ ಅನ್ನೋದು ಯಾವತ್ತೂ ಅವ್ರಿಗಿರಲಿಲ್ಲ. ಆ್ಯಂಡ್ ಶಿವಣ್ಣನೂ ಅಷ್ಟೇ, ಅಣ್ಣನಾಗಿ ಎಲ್ಲಿ ಪ್ರೀತಿಯಿಂದ ಶಿವಣ್ಣ ಇವತ್ತರೆಗೂ ಬೈದಿರೋದು ನಾನು ಎಲ್ಲೂ ನೋಡಿಲ್ಲ. ಅಂದರೆ ತಪ್ಪು ಮಾಡಿದಾಗಲೇ ಈಗಲೇ ಯಾಕೆ ಹಂಗೆಲ್ಲ ಮಾಡಬಾರ್ದು ಅಂತ ಅಷ್ಟು ಹೇಳ್ತಾನೆ. ಆ ಹೇಳೋ ರೀತಿ ನಮಗೇನು ಭಯ ಇತ್ತು ಅಂದರೆ ಆ ಪ್ರೀತಿ ಹೊರಟೋಗುತ್ತೆ. ನಮ್ಮ ಮನೇಲೇ ಆಗಲಿ, ವೀರಣ್ಣವ್ರ ಮನೇಲೇ ಆಗಲಿ ಅಥವಾ ಅಣ್ಣವ್ರ ಮನೇಲೇ ಆಗಲಿ, ನಾನು ನೋಡಿರೋ ತನಕ ಹೊಡೆಯೋದು ಬಡಿಯೋದು ಅನ್ನೋದಿರಲಿಲ್ಲ. ನನಗೆ ಬೇಜಾನು ಬೀಳೋದು ನಮ್ಮ ಅಮ್ಮನಿಂದ, ಅದು ಬೇರೆ ವಿಷಯ. ಆದರೆ ಮನೆತನದಲ್ಲಿ ಯಾವತ್ತೂ ಹೊಡೆಯೋದು ಬಡಿಯೋದು ಅನ್ನೋದಿರ್ತಾ ಇರಲಿಲ್ಲ. ಈ ನಮ್ಮ ಅಜ್ಜಿ ನನ್ನ ಕಂಟ್ರೋಲ್ ಮಾಡೋಕ್ಕಾಗ್ತಾ ಇದ್ದಿದ್ದು ನಮ್ಮ ಅಜ್ಜಿ ಕೈಲಿ ಅಥವಾ ಅಪ್ಪಾಜಿ ಕೈಲಿ, ಅಮ್ಮನ ಕೈಲಿ ಚಾನ್ಸೇ ಇಲ್ಲ. ಯಾಕೆಂದರೆ ನಮ್ಮ ಅಮ್ಮಂಗೆ ಯಾವಾಗಲೂ ಮೂಗ್ ತುದಿಲೇ ಕೋಪಕ್ಕೆ ಮಕ್ಳು ಬಗ್ಗಲ್ಲ. ನಮ್ಮ ಅಜ್ಜಿದು ಏನಾಗೋದು ಅಂದರೆ ತುಂಬ ಪ್ರೀತಿ, ಎಷ್ಟು ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೋರು. ನಾವೇನಾದರೂ ತಪ್ಪು ಮಾಡ್ತು ಅಂದಾಗ ಮಾತು ನಿಲ್ಲಿಸ್ಬಿಡೋರು. ಅದು ಎಂಥ ಸೈಲೆಂಟ್ ಟಾರ್ಚರ್ ಅಂದರೆ ದೊಡ್ಡ ಶಿಕ್ಷೆ. ಅಯ್ಯೋ ತಡ್ಕೊಳಕ್ಕಾಗ್ತಿರ್ಲಿಲ್ಲ. ಆಮೇಲೆ ಶಿವಣ್ಣನೂ ಅಷ್ಟೇ, ಹಂಗೆಲ್ಲ ಮಾಡಬಾರ್ದು, ಹಂಗೆ ಮಾಡಿದ್ರೆ ನಾ ಮಾತಾಡಲ್ಲ ಅನ್ನೋರು, ಇಷ್ಟೇ ಅನ್ನೋರು. ಆ ಮಾತಾಡಲ್ಲ ಅನ್ನೋದು ನಮಗೆಲ್ಲ ಥರ ಆಗ್ಬಿಡೋದು. ಆ್ಯಂಡ್ ಎಲ್ಲಿ ಎನ್ಕರೇಜ್ ಮಾಡಬೇಕೋ ಅಲ್ಲಿ ನಾವೇನು ದಿನನಿತ್ಯ ಹೋಗಿ ಮಾತಾಡೋಂಥದ್ದಲ್ಲ. ಆ ಬಾಂಧವ್ಯಗಳು ಎಷ್ಟೇ ವರ್ಷಗಳಾದರೂ ಬದಲಾಗೋದಿಲ್ಲ. ಬಿಕಾಸ್ ಅದು ಮನಸ್ಸಿಂದ ನೀವೊಂದು ಸಂಬಂಧನ ಕಟ್ಕೊಂಡಾಗ ನಮ್ಮಲ್ಲಿ, ಅಥವಾ ನನಗೆ ಗೊತ್ತಿರೋ ಹಾಗೆ ಎವ್ರಿ ಡೇ ಹಾಯ್ ಹಲೋ ಹೇಗಿದ್ಯಾ ಅಂತ ಹಿಂಗೆ ಮಾತಾಡೋರು ಇದ್ದಾರಲ್ಲ, ಅದಕ್ಕಿನ್ನ ಮೋಸ್ಟ್ ಅನ್ವಾಂಟೆಡ್ ರಿಲೇಷನ್ ಇನ್ನೊಂದಿಲ್ಲ. ನೀವೆಲ್ಲ 10 ವರ್ಷ ಅಲ್ಲ 20 ವರ್ಷ ಆದಮೇಲೆ ಬಂದ್ರೂ ಆ ಪ್ರೀತಿ ವಾತ್ಸಲ್ಯ ಬದಲಾಗಲ್ಲ ನೋಡಿ, ಅದು ಸಂಬಂಧ. ಅಂದರೆ ನನ್ನ ಅಪ್ಪನ ನೋಡಿ ಆಲ್ಮೋಸ್ಟ್ 5 ವರ್ಷ ಆಗಿಬಿಟ್ಟಿತ್ತು, ಮಧ್ಯದಲ್ಲಿ 8 ವರ್ಷ ಆಗಿತ್ತು, 8 ವರ್ಷ ಆಗಿತ್ತು. ಕಶ್ ಆಲ್ಬಮ್ ಮಾಡಿದ ಮೇಲೆ ಯಾವುದೋ ಒಂದಿನ ಆಕಾಶ್ ಆಡಿಯೋಗೆ ನೆಡ್ಕೊಂಡು ಬರ್ತಾಯಿದ್ದೆ. ನಾನು ಆ್ಯಕ್ಚುಲಿ ರೆಕಾರ್ಡಿಂಗ್ ಮುಗಿಸ್ಕೊಂಡು ಕೆಳಗೆ ಬರ್ತಾಯಿದ್ದೆ. ಅಪ್ಪು ಎದುರುಗಡೆ ಬಂದು ಹವ ಯು ಅದು ಎಲ್ಲೋ ಅಪ್ಪು, ಇಷ್ಟೇ ಪ್ರೀತಿ ಇರೋದೆ ಹೊರತಾಗಿ ಹಲೋ ನಮಸ್ಕಾರ ನಾನು ಅಪ್ಪು ನಾನು ಶಿವಣ್ಣ ಹಿಂಗೆ ಆಡಿದ್ದಿಲ್ವೇ ಇಲ್ಲ. ಶಿವಣ್ಣನೂ ಆಗಲಿ, ನಾನು ಹೋಗಿದ ತಕ್ಷಣ ಹಾಯ್ ಶಿವಣ್ಣ ಅಂತೀನಿ ಹೊರತಾಗಿ ನಮಸ್ಕಾರ ಸರ್ ಅನ್ನೋದಲ್ಲ. ಆ ಶಿವಣ್ಣನ ಹೃದಯನೂ ಅಷ್ಟೇ ದೊಡ್ಡದು. ಅಂದರೆ ಒಂದು ಅಣ್ಣವರಾದಮೇಲೆ ಆ ಸಂಪ್ರದಾಯನ ಬಹಳ ಪ್ರೀತಿಯಿಂದ ಅಷ್ಟೇ ಜನಕ್ಕೂ ಧಾರೆ ಏರಿತಾ ಅಷ್ಟೇ ಮುದ್ದಾಗಿ ಬಂದಿರೋದು ಅಂದರೆ ನನಗೆ ಮುಂಚೆಯಿಂದನೂ ಶಿವಣ್ಣ. ನನಗೆ ಪರ್ಸ್ನಲ್ ಆಗು ಅಷ್ಟೇ ಬಹಳ ಪ್ರೀತಿ. ಆಮೇಲೆ ಅಣ್ಣನ ಥರ ನೋಡೋದು ನಾನು. ಓಕೆ, ಹಾಂ, ಇದೆಲ್ಲ ಒಡನಾಟದ ಜೊತೆಗೇನೆ ನೀವು ಚಿಕ್ಕ ಮಗು ಇದ್ದಾಗಲೇ ಆ್ಯಕ್ಟಿಂಗ್ ಶುರು ಮಾಡ್ತೀರಿ. ಕೆಲವು ಸಿನಿಮಾಗಳಲ್ಲಿ ಗಂಡು ಹುಡುಗನಾಗಿ ಆ್ಯಕ್ಟಿಂಗ್ ಮಾಡ್ತೀರಿ, ಮತ್ತು ಹಿಂದಿಗೆ ಹೋಗ್ತೀರಿ. ಸ್ವಲ್ಪ ಇದನ್ನ ಹಂಚ್ಕೊಳ್ದಾದ್ರೆ ಬಾಲ್ಯದ ಯಾವುದು ಹಿಂದಿದ ಕನ್ನಡದ್ದು ಹೇಳ್ಕೊಂಡು ಹಿಂದಿದೇಳಿ. ಯಾವಾಗಲೂ ನಾನು ಅಂದರೆ ನನ್ನನ್ನು ಬಹಳಷ್ಟು ಇಂಡಸ್ಟ್ರೀಲಿ ಗಂಡು ಬೀರಿ ಅಂತಲೇ ಕರೀತಾರೆ, ಅಥವಾ ಹೆಣ್ಣುತನ ಅನ್ನೋದು ನಿಮ್ಮ ರೂಮಿನ ಚೌಕಟ್ಟಿನಲ್ಲಿ ಇರಬೇಕೇ ಹೊರತಾಗಿ, ಹೆಣ್ಣುತನ ಅಂದರೆ 4 ಜನದ ಹತ್ರ ಬೈಸ್ಕೊಳ್ಳೋದು, 4 ಜನದ ಹತ್ರ ಹ್ಯುಮಿಲೇಟ್ ಆಗೋದು, ಅಥವಾ ಅಂದವ್ರನ್ನೆಲ್ಲ ಅನ್ನಿಸ್ಕೊಳ್ಳೋದು, ಅದೆಲ್ಲ ಹೆಣ್ಣುತನ. ಅಂದರೆ ನಿನ್ನ ಮನೇನ ನೀನು ಲಕ್ಷಣವಾಗಿಟ್ಕೊಳ್ಳೋದು, ನಿನ್ನ ಅಡುಗೆ ಮನೇಲಿ ನಿನಗೆಲ್ಲ ಅಡುಗೆಗಳು ಬರೋದು, ಮನೇನ ಕ್ಲೀನಾಗಿಟ್ಕೊಳ್ಳೋದು, ಇದು ಹೆಣ್ಣುತನ. ಅಂದರೆ 100 ಜವಾಬ್ದಾರಿನ ಬಹಳ ಪ್ರೀತಿಯಿಂದ ಅಚ್ಚುಕಟ್ಟಾಗಿ ನಡೆಸ್ಕೊಂಡು ಹೋಗೋ ಅನ್ನೋಂಥದ್ದು ಹೆಣ್ಣು. ಸೊ ದಿಸ್ ಇಸ್ ಹೆಣ್ಣುತನ. ನಮಗೆ ಗಂಡು ಹೆಣ್ಣು ಅನ್ನೋದು ಭಿನ್ನಾಭಿಪ್ರಾಯ ಮಾಡ್ತಾ ಇರಲಿಲ್ಲ. ಅಂಟಿಲ್ ಅನ್ಲೆಸ್ ನೀನು ಯಾರನ್ನಾದ್ರೂ ಒಬ್ಬ ಪ್ರೀತಿಸ್ತಿದ್ಯಾ ಅಂದಾಗ, ಈಕೆನ ಹುಡುಗಿ ಥರ ನೋಡ್ತಾ ಇದ್ದಾನೆ, ಈತನ್ನ ಬಾಳ ಸಂಗಾತಿ ನೋಡ್ತಾ ಇದ್ದಾನೆ ಅನ್ನೋದು ಅರ್ಥ ಬರದೆ ಹೊರತಾಗಿ, ಎಲ್ಲೂ ಈ ಹುಡುಗನ ಪಕ್ಕ ಕೂತಿದ್ದೆ ಆ ಕೆಟ್ಟ ಭಾವನೆ ನಮ್ಮ ಮನಸ್ಸಿನಲ್ಲಿ ತುಂಬುತ್ತಾ ಇರಲಿಲ್ಲ. ಹುಡುಗ ಅಂದರೆ ಹೀಗೆಲ್ಲ ಮಾಡ್ಬೋದು, ನೀನು ಹುಡುಗಿ ಅಂದರೆ ಹೀಗೆಲ್ಲ ಆಡ್ಬೋದು, ಇದು ವಯ್ಯಾರ. ಇದು ನಮ್ಮ ಮನೇಲಿ ವಯ್ಯಾರ ಬರಲಿಲ್ಲ. ಹಾಗಾಗಿ ನನಗೆ ಬಹಳ ನಿಷ್ಠೂರನೂ ಸತ್ಯ. ಅಂದರೆ ಈ ವಯಾರ ಮಾಡೋದು ಅಥವಾ ಆ ಡೆಲಿಕೇಸಿ ಇರೋದು ಅನ್ನೋದು ಇದೆಲ್ಲ ಇದೆಯಲ್ಲ, ಇದು ಹೆಣ್ಣುತನ ಅಲ್ಲ. 10 ಜನ ಅಲ್ಲ 15 ಜನ ಮನೆಗೆ ಬಂದರೂ ಅಡುಗೆ ಮಾಡೋಷ್ಟು ತಾಕತ್ತಿರಬೇಕು. ಒಂದು ಕೆಲಸದವರ ಮೇಲೆ ನಿರ್ಬಲವಾಗಿ ನಿಮ್ಮ ಮನೇನ ಬಿಡಬಾರ್ದು. ನಿಮ್ಮ ಮನೆ ಕೆಲಸ ನೀವೇ ಮಾಡ್ಕೋಬೇಕು, ನಿನ್ನ ಕೆಲಸ ನೀನೇ ಮಾಡ್ಕೋಬೇಕು. ಇವಾಗ ಉದಾಹರಣೆಗೆ ಸ್ಟುಡಿಯೋಲಿ ನಾವು ಊಟ ಮಾಡಿದಾಗಲೂ, ಇದಿಲ್ಲಿ ಅಂತಲ್ಲ, ಎಲ್ಲೋದ್ರೂ ಅದು ನನ್ನ ಕರ್ಮ.
ಅದನ್ನು ಹೇಳ್ಕೊಡೋದಕ್ಕೆ ನಿಮ್ಮ ಅಜ್ಜಿ ಬೇಜಾನ್ ಬಾರಿಸಿದಾಳೆ ನನಗೆ. ನಿನ್ನ ತಟ್ಟೆ ನೀನು ತೊಳ್ಕೊ, ಎಲ್ಲೋದ್ರೂ ಏನು ಮರ್ಯಾದೆ ಹೋಗುತ್ತೆ, ಏನಿಲ್ಲ ಹೀರೋಯಿನ್ ಆದರೆ ಮನೆ ಆಚೆ ಅಂತ. ಸೊ ಈ ಥರ ಇದ್ದಾಗ ನಾವು ಗಂಡು ಮಕ್ಕಳು ಹೆಣ್ಣು ಮಗು ಅನ್ನೋದಲ್ಲ, ಈ ಪಾತ್ರಕ್ಕೆ ಹೆಣ್ಣುತನ ಬೇಕು ಅಂದರೆ ಸೌಮ್ಯತೆ ಎಲ್ಲಿರಬೇಕು. ಗಂಡು ಮಕ್ಕಳು ಅಂದರೆ ಉಡಾಫೆ, ಅರ್ಥ ಮಾಡ್ಕೊಳ್ಳಿ. ನೇರವಾಗಿರೋದು ಗಂಡಸ್ತನ ಅಲ್ಲ, ಉಡಾಫೆ ಮಾಡೋದು ಗಂಡಸ್ತನ. ಬೇಜವಾಬ್ದಾರಿ ಇರೋದು ಗಂಡಸ್ತನ. ಅವ್ರಿಗೆ ಮನೆ ಚೌಕಟ್ಟಲ್ಲಿ ಜವಾಬ್ದಾರಿ ಇರಲ್ಲ, ಮನೆ ಹೊರಗಡೆ ಜವಾಬ್ದಾರಿ ಇರುತ್ತೆ ಗಂಡು ಮಕ್ಕಳಿಗೆ. ಅಂದರೆ ಆಗಿನ ಕಾಲದಲ್ಲಿ ಹಾಗೆ ಬೆಳೆಸ್ತಿದ್ರು ನಿಮ್ಮನ್ನು. ಅಂದರೆ ಒಂದು ಟವಲ್ನ ಎತ್ಕೊಂಡು ಹೋಗಿ ಕ್ಲೀನಾಗಿ ಒಣಗಾಕಿ ಅದನ್ನು ಸುಕ್ಕಿಲ್ದಲೆ ಒದರಿ ಒಣಗಾಕೋದು ಗಂಡಸ್ತನ ಅಲ್ಲ. ಮಕ ಒರೆಸ್ಕೊಂಡು ಆಯ್ತಾ ಹಿಂಗೆ ಹೆಗಲ ಮೇಲೆ ಹಾಕೊಂಡ್ರೆ ಇದಾಯ್ತಾ, ತೆಗೆದು ಹಿಂಗೆ ಕುರ್ಚಿ ಮೇಲೆ ಹಾಕಿದ್ರೆ ಹೋದ್ರ, ಅದು ಬೇಜವಾಬ್ದಾರಿತನ. ಗಂಡು ಅಂದ್ರೆ ಹಂಗೆ ಅಂದರೆ ಹಂಗಿರೋರಾಗ ನಡೀತಿತ್ತು. ಸೊ ನನ್ನಲ್ಲಿ ಗಂಡು ಮಗು ಪಾತ್ರ ಹೆಣ್ಣು ಮಗು ಪಾತ್ರ ಅನ್ನೋದಕ್ಕಿಂತ ನೋಡು, ಇದನ್ನು ಸೌಮ್ಯವಾಗಿ ಮಾಡಬೇಕು, ಇದನ್ನು ಡೆಲಿಕೇಟಾಗಿ ಮಾಡಬೇಕು, ಇದನ್ನು ಜೋರಾಗಿ ಮಾಡಬೇಕು. ಅಂಡರ್ ಪ್ಲೇ, ಓವರ್ ಪ್ಲೇ, ಪಾಸ್, ಅಂಡರ್ ಆ್ಯಕ್ಟಿಂಗ್, ಇದನ್ನು ಹೇಳೋರೆ ಹೊರತಾಗಿ ನೀನು ಗಂಡು ಹೆಣ್ಣು ಅನ್ನೋದು ಹೇಳ್ತಾ ಇರಲಿಲ್ಲ. ಅಂದರೆ ಯಾವ ಪಾತ್ರಕ್ಕೆ ಈಗ ನಾಜುಕ್ ಬೇಕು ಅಂದರೆ ಗಂಡಸರಲ್ಲಿ ನಾಜುಕ್ ಇಲ್ಲ ಅಂತಲ್ಲ. ಅಣ್ಣವ್ರು ಮಾಡಿರೋ ಪ್ರತಿಯೊಂದು ಪಾತ್ರನೂ ಏನಕ್ಕೆ ಇವತ್ತವರೆಗೂ ಕಣ್ಣೊಳಗೆ ಕಟ್ಟದಂಗಿದೆ ಅಂದರೆ ಎಲ್ಲ ಉಡಾಫೆ ಗಂಡಸ್ತನ ನೋಡಿದ್ದೀರಾ, ಅವರಲ್ಲಿ ಒಂದು ಹೆಣ್ಣುತನನೂ ಇತ್ತು, ಒಂದು ಸೌಮ್ಯತೆನೂ ಇತ್ತು, ಒಂದು ಸೌಜನ್ಯನೂ ಇತ್ತು. ಅದನ್ನು ಬಹಳಷ್ಟು ಜನ ಗಂಡಸರು ಅವಾಗ ಒಪ್ಪುತ್ತಾ ಇರಲಿಲ್ಲ. ಅಣ್ಣವ್ರ ವ್ಯಕ್ತಿತ್ವನೇ ಹಾಗೆ. ಅಲ್ಲ, ಈ ಕನ್ನಡ ಚಿತ್ರರಂಗದಲ್ಲಿ ನೀವು ಬಾಲ ನಟರಾಗಿ ಕೆಲಸ ಮಾಡ್ತಿರಲ್ಲ, ಹುಡುಗನಾಗಿ ಯಾವ ಒಂದಿಷ್ಟು ಹೆಸರು ಹೇಳೋದಾದ್ರೆ, ಎಕ್ಸ್ಪೀರಿಯನ್ಸ್ ಹೇಳೋದಾದ್ರೆ? ಎಕ್ಸ್ಪೀರಿಯನ್ಸ ಹೆಸರು ಹೇಳಿ, ಎಕ್ಸ್ಪೀರಿಯನ್ಸ್ ಹೇಳಿ. ಅಂದರೆ ಇಲ್ಲ, ಭಾಳಷ್ಟು ಎಕ್ಸ್ಪೀರಿಯನ್ಸ್ಗಳಂದರೆ ನಾನು ತೂಗುದೀಪ ಅವ್ರ ಜೊತೆ ಮಾಡಿದ್ದೀನಿ. ಆಮೇಲೆ ನನಗೆ ತೂಗುದೀಪ್ ಶ್ರೀನಿವಾಸ್ ಸರ್, ಹೌದು, ದರ್ಶನ್ ಅವ್ರ ತಂದೆ. ಆಮೇಲೆ ಸರ್ಜಾ ಅವ್ರ ತಂದೆ ಅವ್ರ ಜೊತೆ ಮಾಡಿದ್ದೀನಿ. ಓಕೆ ಓಕೆ ಓಕೆ. ಆರದ ಗಾಯಲ್ಲಿ ಅವರೇ ನನ್ನ ಕೈ ಮೇಲೆ ಬೇರೆ. ಆದರೆ ಅವ್ರು ಮಾಡ್ತಾ ಇದ್ದಿದ್ದು ವಿಲನ್ ಪಾತ್ರಕ್ಕೂ ಅವ್ರಿಗೂ ಸಂಬಂಧನೇ ಇಲ್ಲ. ಹೌದಲ್ಲ? ಚಾನ್ಸೇ ಇಲ್ಲ. ದೇವ್ರಂಥ ಮನುಷ್ಯರು. ನಾರ್ಮಲ್ ಆಗಿ ಗದರದಲ್ಲಿ ಅಂದರೆ ಎಲ್ಲ ಸುಮ್ಮನೆ ಆಗ್ಬಿಡ್ತಿದ್ವಿ. ವಜ್ರಮುನಿ ಜೊತೆನೂ ಮಾಡಿರ್ಬೇಕು. ಹಾಂ, ಓಕೆ ಓಕೆ. ವಜ್ರಮುನಿ ಅವ್ರ ಜೊತೆನೂ ಮಾಡಿದ್ದೀನಿ. ಆಲ್ಮೋಸ್ಟ್ ಅಂದರೆ ಅವಾಗ ಹೆಂಗಿತ್ತು ಅಂದರೆ ಅಲ್ಲಿ ಬೇಬಿ ರೇಖಾ ಇದ್ಲು, ನನಗೂ ತುಂಬ ಮುಂಚೆ ಇದ್ದಿದ್ದು, ನಂದಾದ್ಮೇಲೆ ಬಂದಿದ್ದು ಬೇಬಿ ರೇಖಾ. ನಾನು ತುಂಬ ಮುಂಚೆ ಆ ಟೈಮಲ್ಲಿ ಅಪ್ಪವನ ಮನೆ ಮಗು ಆಗಿದ್ದರಿಂದ ಬಾಲು ಅಂಕಲ್ ಜೊತೆನೇ ಆಗಲಿ ಅಣ್ಣವ್ರ ಜೊತೆನೇ ಆಗಲಿ ಓಡಾಡ್ತಾ ಇದ್ದಿದ್ದರಿಂದ ಹಾಕ್ಸೋದಕ್ಕೆ ಚಡ್ಡಿ ಹಾಕ್ಸೋ ಅಂದ್ಬಿಟ್ಟು ಚಡ್ಡಿ ಒಂದು ಶರ್ಟ್ ಹಾಕಿಸ್ಬಿಡೋದು, ಕೂದಲು ಕಟ್ ಮಾಡಿಸ್ತಿರ್ಲಿಲ್ಲ. ಆದರೆ ಸೊ ರವಿಚಂದ್ರನೇ ಆಗಲಿ, ಚಂದನದ ಗೊಂಬೆನೇ ಆಗಲಿ, ಆರದ ಗಾಯ, ಅನ್ವೇಷಣ ವಾಸ್ ನಾಗಭರಣ ಅಂಕಲ್ಸ್ ಬ್ರಿಲಿಯಂಟ್ ಸಿನಿಮಾ ರೀ. ಏನು ಸಿನಿಮಾ ರೀ ಅದು, ಅಬ್ಬಬ್ಬಾ. ಗಿರೀಶ್ ಕಾರ್ನಾಡ್ ಅವ್ರದ್ದು. ಅದಾದಮೇಲೆ ಹಿಂದಿ ಅಂತ ಬರ್ತಾ ಹೋಯಿತು ಅಂದರೆ ಚಲ್ವಿ ಮಾಡಿದೆ. ಅಪ್ನಾ ಅಪ್ನಾ ಆಸ್ಮಾನ್ ವಾಸ್ ಮೈ ಫಸ್ಟ್ ಹಿಂದಿಲಿ. ಅದರಲ್ಲಿ ಶ್ರೀರಾಮ್ ಲಾಗು. ಅಷ್ಟೊತ್ತಿಗಾಗಲೇ ನೀವು 7th ಸ್ಟ್ಯಾಂಡರ್ಡ್ ಇದ್ರಿ ಅನ್ಸುತ್ತೆ. 5th 7th, ಬಿಟ್ವೀನ್ 5th and 7th. ಹೀರೋಯಿನ್ ಕ್ಯಾರೆಕ್ಟರ್ ಏನು ಕ್ಯಾರೆಕ್ಟರ್? ಅದರಲ್ಲಿ ಲೀಡ್ ಕ್ಯಾರೆಕ್ಟರ್ ಕೌಶಲ್ಯ ಅಂತ ಹೇಳಿ. ಅದು ಅಂದರೆ ಭಾಳ ಹೆಮ್ಮೆ ಆಗೋದು ಅಂದರೆ ನಾನು ಮಾಡಿರೋಂಥ ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಸಂಗೀತಗಳು ಎಲ್ಲಾದರೂ ಒಂದು ಕಡೆ ಮುಟ್ಟೆ ಇದೆ. ಕೌಶಲ್ಯದ ಹಾಡು ನೋಡಿ, ಜಗಜೀತ್ ಸಿಂಗ್ ಅವ್ರದ್ದು ಬಹಳ ಚೆನ್ನಾಗಿದೆ. ಅನ್ವೇಷಣ ಅದು ನೋಡಿ ಭಾಳ ಚೆನ್ನಾಗಿದೆ. ಅಲ್ಲ, ಹಿಂದಿ ಕನೆಕ್ಷನ್ ಹೇಗೆ ಸಿಕ್ತು ಮೇಡಮ್? ಅಂದರೆ ನಿಮ್ಮ ಕುಟುಂಬದವರೆಲ್ಲ ತಾಯಿಯಿಂದ ಕನ್ನಡದಲ್ಲಿ? ಇಲ್ಲ, ನಾನು ನಮ್ಮ ಚಿಕ್ಕಮ್ಮ NSD ಓದ್ತಾ ಇದ್ದಿದ್ದರಿಂದ ಎವ್ರಿ ಹಾಲಿಡೇಗೆ ನಾನು ಅಲ್ಲಿ ಹೋಗ್ತಾ ಇದ್ದೆ, ಡೆಲ್ಲಿಗೆ. ಡೆಲ್ಲಿಲಿ. ನಾನು ಹೇಳಿದ್ನಲ್ಲ, ನನ್ನ ಬಾಲ್ಯ ಹೇಗಿತ್ತು ಅಂದರೆ ಎಲ್ಲರ ಜೊತೆನೂ ಹೊಂದ್ಕೋತಿದ್ದೆ. ಈಗಲೂ ಹೊಂದ್ಕೋತೀನಿ, ಎಲ್ಲರ ಜೊತೆನೂ ಹೊಂದ್ಕೋತೀನಿ. ಆದರೆ ಆಗು ಈಗೂ ಇರೋ ವ್ಯತ್ಯಾಸ ಏನು ಅಂದರೆ, ಆಗ ಜನರಿಗೆ ಮನಸ್ಸು ದೊಡ್ಡದಿತ್ತು, ಅವ್ರ ಕೆಲಸ ಅವ್ರ ಕೈಲಿ ಬಿಗ್ಗಿಯಾಗಿತ್ತು, ರಿಸೀವ್ ಮಾಡ್ತಿದ್ರು, ಕೆಲಸ ಭದ್ರವಾಗಿತ್ತು ಅವ್ರಗಳದ್ದು. ಅಂದರೆ ಈಗ ಎಕ್ಸಾಂಪಲು, ಇವತ್ತು ಡಾಲಿ ಅಲುವಾಲಿಯಾ ಏನಿದ್ದಾರೆ, ಡಾಲಿ ಅಲುವಾಲಿಯಾ ತುಂಬ ದೊಡ್ಡ ಡಿಸೈನರ್, ಆಕೆ NSDಯಲ್ಲಿರೋದು, ನೀವು FBಯಲ್ಲೂ ನೋಡ್ಬೋದು. ಆಮೇಲೆ ಕಮಲ್ ತಿವಾರಿ ಅವರು, ಇವರೆಲ್ಲ ದೊಡ್ಡ ದೊಡ್ಡ ನಟರು ಬಾಂಬೆಲಿ. ಸೀಮಾ ಬಿಶ್ವಾಸ್ ಅವರು, ಇವ್ರಿಗೆ ಅವ್ರ ಕಲೆ ಮೇಲೆ ನಂಬಿಕೆ ಇತ್ತು. ಈಗ ಏನಾಗ್ತಿದೆ, ನಿಮ್ಮಲ್ಲಿ ಕಲೆ ಇದೆ, ನಿಮ್ಮಲ್ಲಿ ವಿಷಯ ಇದೆ ಅಂದ ತಕ್ಷಣ ಯಾರಲ್ಲಿ ವಿಷಯ ಇಲ್ಲವೋ ಟೊಳ್ಳು ಗಿಮಿಪ್ ಮಾಡ್ಕೊಂಡು ಅಷ್ಟು ದೂರ ಬಂದ್ಬಿಟ್ಟಿರ್ತಾರೆ, ಅವ್ರಗಳಿಗೆ ನಿಮ್ಮಿಂದ ಪ್ರಾಬ್ಲಮ್ ಆಗ್ತಾ ಇರುತ್ತೆ. ಅದು ಈಗಿರೋ ಪ್ರಾಬ್ಲಮ್ಮು. ಆಗೇನಾಗಿತ್ತು ಅಂದರೆ, ಅವ್ರ ಕಲೆಯಲ್ಲಿ ಎಷ್ಟು ಸೀರಿಯಸ್ ಆಗಿರೋರು ಅಥವಾ ಎಷ್ಟು ಆನೆಸ್ಟ್ ಆಗಿರೋರು ಅಂದರೆ ಮನೋಹರ್ ಸಿಂಗ್ ಅವರು. ಮನೋಹರ್ ಅಂಕಲ್ ಮನೇಲಿ ನಾನು ವಸಂತ್ ಅಂಕಲ್ ಜೊತೆ ಹೋಗ್ತಾ ಇದ್ದೆ. ಮನೋಹರ್ ಅಂಕಲ್ ಅವ್ರು, ನಮ್ಮದು ಮೇಲಿತ್ತು ಮನೆ, ಇವ್ರದ್ದು ಕೆಳಗಡೆ ಇತ್ತು.
मनोहर अंकल अरे यहीं रहो आप जाओ वो मेरे साथ खेलेगी ಅಂತ ಹಿ ವಾಸ್ ಅ ಸಿಂಗಲ್ ಮ್ಯಾನ್. ಇನ್ನೂ ಪುಟ್ಟದು ನಾನು, ಅಂದರೆ 5-6 ವರ್ಷ ಇದೆ. ಎಷ್ಟು ವಿಷಯಗಳನ್ನ ಅವ್ರು ಹೇಳ್ಕೊಡೋರು ಅಂದರೆ, ಒಂದು ನಾಟಕ ಅಂದರೆ ಕಲರ್ ಕಾಂಬಿನೇಷನ್ ಅಂದರೆ ಹೇಗಿರಬೇಕು, ಏನು ಅರ್ಥ ಆಗುತ್ತೆ ಏನು ಅರ್ಥ ಆಗಲ್ಲ ಅನ್ನೋದಲ್ಲ ಮಗುಗೆ ಅದು ಅರ್ಥ ಮಾಡಿಸೋರು. ಅಂದರೆ ಏನೇ ಹೇಳಿದ್ರು ಅದೊಂದು ಕೇವಲ ಕಥೆ ಆಗ್ತಿರ್ಲಿಲ್ಲ. ಅವರಲ್ಲಿ ಎಷ್ಟು ಪ್ಯಾಷನ್ ಇರೋದು ಅಂದರೆ, ಒಂದು ಮಗು ಕೂಡ ಕೂತ್ಕೊಂಡು ಅಂತ ನೋಡೋದು. ಸೊ ಐ ರಿಮೆಂಬರ್ ದಟ್ ಬ್ಯೂಟಿಫುಲ್ ಕ್ಯಾನ್ವಾಸ್ ಆಫ್ ಮನೋಹರ್ ಸಿಂಗ್ ಅವ್ರದ್ದು. ಶ್ರೀರಾಮ್ ಲಾಗೂ ಅವ್ರದ್ದು ಇನ್ನೊಂದು ಥರ ಡಿಸಿಪ್ಲಿನ್ನು. ಆದರೆ ಇವ್ರದ್ದು ಎಲ್ಲರದು ಬೇರೆ ಬೇರೆ ವ್ಯಕ್ತಿತ್ವ ಆದರೂ ನಾನು ಕಂಡಂಥ ಒಂದೇ ಒಂದು ಸಿಮಿಲ್ಯಾರಿಟಿ ಅಂದರೆ, ಕಲೆ ಅಂದರೆ ಕಣ್ಣುಗೊತ್ಕೊಂಡು ಶ್ರದ್ಧೆಯಿಂದ ಮಾಡ್ತಾ ಇದ್ದಿದ್ದು ಡಿಸಿಪ್ಲಿನ್ನು ಅಣ್ಣವರಿಂದ ಶ್ರೀರಾಮ್ ಲಾಗೂ ತನಕ ಒಂದೇ ಆಗಿರ್ತಿತ್ತು. ಯಾವತ್ತೂ ಅವ್ರ ಕಲೆ ಉಡಾಫಿ ಆಗಿರ್ತಿರ್ಲಿಲ್ಲ. ಅದು ನೆಗೆಟಿವ್ ಪಾತ್ರ ಆಗಲಿ ಪಾಸಿಟಿವ್ ಪಾತ್ರ ಆಗಲಿ. ಅದು ಆಗ ಹೇಳ್ಕೊಡೋರ್ಗೂ ಅಷ್ಟು ನಾಲೆಡ್ಜ್ ಇರೋದು. ಈಗ ಹಿಂಗೆ ಅಂದರೆ ನಿಮ್ಮ ಒಡನಾಟಿಗಳಿಗೆ ಗೊತ್ತಿರುತ್ತೆ ನಿಮ್ಗಿನ್ನ ಅವ್ರು ದೊಡ್ಡವ್ರೇನಲ್ಲ ಅಂತ. ಅದನ್ನ ತೋರಿಸ್ಕೊಳ್ಬಾರ್ದಲ್ಲ, ಅದನ್ನ ಉಡಾಫೆ ಮಾಡೋದಕ್ಕೆ ಇನ್ಫೀರಿಯಾರಿಟಿ ಹೆಂಗೆಂಗೋ ಬಂದು ಇನ್ನೆಂಗೆಂಗೋ ಕಪ್ಪಿ ಥರ ಆಡ್ತಿರ್ತಾರೆ. ನೋಡಿದ್ರೆ ನಗು ಬರುತ್ತೆ. ಸಿಟ್ಟೆ ಒಬ್ಬರನ್ನ ಹ್ಯುಮಿಲೇಟ್ ಮಾಡೋದು ನಿಮ್ಮ ಸಣ್ಣತನ ತೋರಿಸುತ್ತೆ ಹೊರತು ಅವ್ರನ್ನ ಸಣ್ಣವ್ರು ಮಾಡಲ್ಲ. ಈಗ ಎಕ್ಸಾಂಪಲ್ಲು, ಸಚಿನ್ ತೆಂಡೂಲ್ಕರ್ ಅವ್ರ ಜೊತೆ ನಾನು ಕಶ್ ಮಾಡಿದಾಗ ನಮ್ಮ ಮಹೇಶ್ ಬಾಬು ಅವರು ಡೈರೆಕ್ಟರ್, ಆಕಾಶ್ ಸಿನಿಮಾ ಡೈರೆಕ್ಟರ್ ಮಹೇಶ್. ಸಚಿನ್ ತೆಂಡೂಲ್ಕರ್ ಜೊತೆ ಇಲ್ಲ ಸಚಿನ್ ನಾನು ಒಂದು ಆಲ್ಬಮ್ ಮಾಡೋಣ ಅಂಥೇಳಿ ಶುರು ಮಾಡಿದ್ವಿ. ಕನ್ನಡದವ್ರು ಯಾರೂ ನನಗೆ ಕರೆಕ್ಟ್ ಟೈಮಿಗೆ ಡೇಟ್ ಕೊಡ್ತಾ ಇರಲಿಲ್ಲ. ಅದಕ್ಕೊಂದು ಮಾರ್ಜಿನ್ ಇತ್ತು. ಆಮೇಲೆ ಇವಾಗ ನೀವೇನು ಹಾಡಿನ ಮಧ್ಯ ಮಾತು ಕೇಳಿಸ್ಕೊತಾ ಇದ್ದೀರಾ, ಆಗ ದಿನ ಬಂದಿರಲಿಲ್ಲ. ನಾನು ಹಾಡೋದು ಮಾತಾಡೋದು, ಆಮೇಲೆ ಹಾಡೋದು, ಮಧ್ಯೆ ತಿರ್ಗಾ ಮಾತು ಅಂದಾಗ ಏನು ಮಾತಾಡ್ತಿದ್ದಾಳೆ ಸುಷ್ಮಾ, ಬಹಳ ಬೇರೆ ಥರ ಮಾಡ್ತಾಳೆ ಒಪ್ಕೊಂಡೆ, ಏನು ಅರ್ಥ ಆಗ್ತಾ ಇರಲಿಲ್ಲ. ಸೊ ಇಲ್ಲಿ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಮುಂದಕ್ಕೆ ಹಾಕೋರು. ನೋಡೋದಂಗೆ ನೋಡಿದೆ. ಆಮೇಲೆ ಅಶೋಕ್ ಇದ್ದಿದ್ದು ಆಕಾಶ್ ಆಡಿಯೋಲ್ಲಿ ಅಶೋಕ್ ಕೆಲಸ ಮಾಡ್ತಾರೆ. ಅವರಿದ್ದಿದ್ದು ಹಿಂಗೆ ಇಷ್ಟೊಂದೆಲ್ಲ ಹಿಂದಿಲೆಲ್ಲ ಗೊತ್ತು, ಹಿಂದಿ ಅವ್ರನ್ನ ಹಾಕೊಂಡು ಮಾಡಿಬಿಡತ್ಲಾಗಿ ಸುಮ್ಮನೆ ಒಂದು ಹುಳ ಬಿಟ್ಟ. ನಾನೇನು ಅಂದ್ಕೊಂಡೆ, 10 ಜನನ ರೀಚ್ ಔಟ್ ಮಾಡೋಣ, ನನಗೆ ಗೊತ್ತಿರೋರು ಪರ್ಸ್ನಲ್ಲಾಗಿ ಗೊತ್ತಿರೋ 10 ಜನನ ರೀಚ್ ಔಟ್ ಮಾಡಿದೆ. ಅಟ್ಲೀಸ್ಟ್ ಒಂದು 3-4 ಜನ ಹ್ಞೂ ಅಂತಾರೆ, ಲೆಟ್ ಅಸ್ ಫಿನಿಶ್ ಇಟ್ ಅಂತ. 10 ಜನ ಬಾಂಬೆ ತಿರ್ಗಾ ಬರ್ಗಾ ಹೋಗಿ ಬಂದು ಮಾಡೋಕ್ಕಾಗಲ್ಲ. ಒಂದು ಕೆಲಸ ಮಾಡೋಣ, 15 ಜನನ ರೀಚ್ ಆಗೋಣ, ಗ್ಯಾರಂಟಿ 3 ಜನ ಹ್ಞೂ ಅಂತಾರೆ ಅಂದ್ಕೊಂಡು. ಬಟ್ ನನ್ನ ಕೆಲಸ ಅಲ್ಲಿ ಮುಂಬೈಯಲ್ಲಿ ಎಷ್ಟು ಶ್ರದ್ಧೆಯಿಂದ ಅಲ್ಲಿ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದೆ ಅಥವಾ ಅಲ್ಲಿ ಸ್ಟುಡಿಯೋಗಳಲ್ಲಿ ಕೆಲಸ ಮಾಡಿದ್ದೆ ಅಂದರೆ, ನಾನು ಕೇಳಿದ ತಕ್ಷಣ ಎಲ್ಲರೂ ಹ್ಞೂ ಸುಷ್ಮಾ ಅಂದ್ಬಿಟ್ರು. ಸೊ 16 ಜನನೂ ಕರ್ಕೊಂಡು ಒಂದು ಪೂರ್ತಿ ಒಂದು ವಿಡಿಯೋ ಮಾಡಿ ಅದರಲ್ಲಿ ಸಚಿನ್ ಅವರು ಮಾಡಿದ್ದಾರೆ. ಅಂದರೆ ಸಚಿನ್ ತೆಂಡೂಲ್ಕರ್ ಮಾಡಿದ್ದಾರೆ. ಹೌದು, ತುಂಬಿದ ಕೊಡ ತುಳ್ಕೊಳ್ಳ ಅನ್ನೋದು ಅದಕ್ಕೇನೆ. ಅಂದರೆ ಅಷ್ಟು ದೊಡ್ಡ ವ್ಯಕ್ತಿ ಆದರೂ ಬೂಸ್ಟ್ ಅವ್ರದ್ದು ಆ್ಯಡ್ ನಡೀತಾ ಇದೆ. ಅವತ್ತಿನ ದಿನ ನೆಕ್ಸ್ಟ್ ಮಾರ್ನಿಂಗ್ ಅವ್ರು ಹೊರಟಿದ್ದಾರೆ, UK ಹೊರಟಿದ್ದಾರೆ. ಇದನ್ನು ಮುಗಿಸ್ಬಿಡ್ಬೇಕು ಅಂತ ಶತಾಯಗತ 2.5 ಕೋಟಿ ಸೆಟ್ ಹಾಕಿದ್ದಾರೆ. ನನಗೆ ಅವ್ರು ಆಲ್ರೆಡಿ ಮಾಡ್ತೀನಿ ಅಂತ ಹೇಳಿದರು. ಈ ಡೇಟ್ ಕ್ಲಾಶ್ ಆಗುತ್ತೆ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ. ನಾ ಹೋದೆ, ಹಿಂಗೆ ಬಂದಿದ್ದೀನಿ, ವಿ ಹ್ಯಾವ್ ಟು, ಅವ್ಳಿಗೆ ಹೇಳ್ಬಿಟ್ಟಿದ್ದೀನಿ, ಐ ವಿಲ್ ನಾಟ್ ಸೇ ನೋ ಟು ಹರ್. ಅಷ್ಟೇ ಸಿಂಪಲ್ಲಾಗಿ ಅದೇ ಶೂಟಿಂದ ಎಷ್ಟೊತ್ತಾಗುತ್ತೆ ಸುಷ್ಮಾ ನಿಮಗೆ, ಐ ನೀಡ್ ಅಬೌಟ್ 2 hours ಸಚಿನ್ ಅಂದೆ. ಡನ್, ಐ ಗಿವ್ 2 hours ಅಂದರು. ಶೋರ್ನು, ನಿಮಗೆ 2 hour ನಾನು ಬೇಕಾದಷ್ಟು ಆಟ ಆಡ್ಕೊತೀನಿ. ಬಂದರು. ನಾನು ಯಾವಾಗಲೂ ಅಮ್ಮ ನನಗೇನು ಹೇಳೋಳು ಅಂದರೆ, ನಿನಗೆ 1 hour ಬೇಕು ಅಂದರೆ 2 hour ಅಂತ ಹೇಳು, 1 hour ಮುಗಿಸ್ಕೊಂಡು ಸೈ ಅನ್ನಿಸ್ಕೊ. ಆದರೆ 1 hour ಅಂತ ಹೇಳ್ಬಿಟ್ಟು 5 hour ಮಾಡಿ ಅವ್ರಿಗೆ ಮುಂದಿನ ಕೆಲಸಕ್ಕೆ ತೊಂದರೆ ಆಗಬಾರ್ದು. ಸೊ ನಾವು 1.5 hour ಅಂದರೆ ಅವ್ರ ಸ್ಟುಡಿಯೋಯಿಂದ ಹೊರಗಡೆನೇ ಬಂದು ಅಲ್ಲೇ ಶೂಟ್ ಮಾಡಿ, ಬೆಂಗಳೂರಿಗೆ ಆತ ಬಂದು ಹಾಡಿ ಆಕಾಶ್ ಆಡಿಯೋ ಹತ್ರ ಬಂದು ಅಲ್ಲಿ ಹಾಡಬೇಕಾಗಿತ್ತು. ಅಂದರೆ ಆವಾಗ ಹೊರಗಡೆ ಹೋಗಿದ್ರು. ಸೊ ಬಂದು ರೆಕಾರ್ಡ್ ಮಾಡಿ ಅಲ್ಲೇ ಕ್ಯಾರವ್ಯಾನಲ್ಲಿ ಕೂತ್ಕೊಂಡು, ನಮ್ಮ ಧರ್ಮನೇ ಮಾಡಿದ್ದು, ಸಾಧುದೇ ಮ್ಯೂಸಿಕ್ಕು, ಸಾಧು ಕೋಕಿಲ, ನಮ್ಮ ಸಾಧು ಕೋಕಿಲ ಮಾಡಿದ್ದು. ಅದಕ್ಕೆ ಧರ್ಮ ವಾಸ್ ಡೂಯಿಂಗ್ ಇಟ್. ಆ್ಯಂಡ್ ಎಷ್ಟು ಸೌಜನ್ಯದಿಂದ ಬಂದು ಮಾಡಿ ಖುಷಿಯಾಗಿ ಮಾಡಿ ಎಂಟೈರ್ ಬಿಟ್ನ ತೊಗೊಂಡು ಹೋದ್ರು. ಅಂದರೆ ಅವಾಗ ಇವ್ರಿಗೆಲ್ಲ ಇನ್ನೂ ಪ್ರಾಬ್ಲಮ್ ಆಯಿತು. ಇನ್ನೋಳು ಅಲ್ಲಿಗೆ ಹೋಗ್ಬಿಡ್ತಾಳೆ, ಹಿಂದಿನವಳು ಅನ್ನೋಕ್ಕೆ ಶುರು ಮಾಡಿಬಿಟ್ರು. ಸೊ ಇಟ್ಸ್ ಆಲ್ವೇಸ್ ಬೀನ್ ಲೈಕ್ ದಟ್. ಹಿಂದಿಲಿ ಎಷ್ಟಾಗಿದೆ ಮೇಡಮ್ ಏನು ಸಿನಿಮಾಗಳು ಅಥವಾ ಮ್ಯೂಸಿಕ್ ಆಲ್ಬಮ್ಗಳು?
ಹಂಗೆ ಅಂತಲ್ಲ, ಹಿಂದಿಲಿ ನಾನು ಸುಮಾರು ಒಂದು 5-6 ಪ್ರಾಜೆಕ್ಟ್ ಮಾಡಿದ್ದೀನಿ. ಅವಾಗ ನಾನು ಶುರು ಮಾಡಿದಾಗ ಇನ್ನೂ ಯಾರೂ ಹಿಂದಿ ಮಾಡಿರಲಿಲ್ಲ. ಅಂದರೆ ಯು ಟಾಕಿಂಗ್ ಅಬೌಟ್ 80s. ಆಮೇಲೆ ಚಲ್ವಿ ಮಾಡಿದ್ವಿ, ಫ್ಲಾರಿಂಗ್ ಟ್ರೀ, ಗಿರೀಶ್ ಕಾರ್ನಾಡ್ ಅವ್ರದ್ದೇ ಅದನ್ನು. ಅದರಲ್ಲಿ ನಾನು ನಿಮ್ಮ ದಿಲ್ ಚಾಹತಾ ಹೈ ಅಲ್ಲಿ ಸೋನಾಲಿ ಕುಲಕರ್ಣಿ ಇದ್ದಾಳಲ್ಲ, ಆಕೆ ಚಲ್ವಿ, ಅವ್ರ ಅಕ್ಕನ ಪಾತ್ರ ನಾನು ಮಾಡಿದ್ದು, ನಮ್ಮ ತಾಯಿನೇ ನಮ್ಮ ತಾಯಿ ಪಾತ್ರನೂ ಮಾಡಿದರು. ಸೊ ವಿ ವರ್ಕ್ ವಿತ್ ದ ಬೆಸ್ಟ್ ಆಫ್ ದ ಪೀಪಲ್. ಅಂದರೆ ರಾಜೀವ್ ಮೆನನ್ ಕ್ಯಾಮ್ರಾಮ್ಯಾನ್ ಅವರಿದ್ದರು, ರಕ್ಷಿತಾ ಅವ್ರ ತಂದೆ ಕ್ಯಾಮ್ರಾಮ್ಯಾನ್ ಆಗಿದ್ದರು. ಇವ್ರದ್ದೆಲ್ಲ ಏನು ಗೊತ್ತಾ, ನೀವೇನೇ ಹೇಳಿ, ಏನೇ ಸದ್ರ, ಏನೇ ತಮಾಷೆ ಇದ್ದರು, ಕೆಲಸದ ಬಗ್ಗೆ ಒಂದು ಶಿಸ್ತಿತ್ತಲ್ಲ, ಐ ಮಿಸ್ ದ್ಯಾಟ್. ಯಾಕೆಂದರೆ ನಾವು ಆ ಶಿಸ್ತಲ್ಲಿ ಬೆಳೆದು ಬಂದವರು. ಆ ಸ್ಟ್ರಿಕ್ಟ್ನೆಸ್ ಇವಾಗ ಹೇಳ್ತು ಅಂದರೆ ಭಾಳ ಟಾರ್ಚರಪ್ಪ, ಭಾಳ ಕಿರಿಕಪ್ಪ ಅಂತಾರೆ. ಏನು ಕಿರಿಕು? ಏನು ಡೈಲಾಗ್ ಹೇಳಲ್ಲ ಅಂತೀವ? ಅಥವಾ ಸೆಟ್ಟಿಗೆ ಟೈಮಿಗೆ ಬರಲ್ವಾ? ಅಥವಾ ನೀವು ಕೊಟ್ಟಿದ್ದು ಊಟ ಮಾಡಲ್ವಾ? ಏನು ಕಿರಿಕು? ನೀವು ಶೂಟಿಂಗು, ಕತೆ, ನಂದೇನು ಕೆಲಸ ಇದೆ ಅದು ಬಿಟ್ಟು ಬೇರೆ ಏನಾದರೂ ಎಕ್ಸ್ಟ್ರಾ ಮಾಡಿದ್ರೇ ನಾವು ಕಿರಿಕು. ಯಾಕೆ ಮಾತಾಡ್ತೀರಾ ಎಕ್ಸ್ಟ್ರಾ? ಅದನ್ನು ಮಾಡೋಕ್ಕೆ ಬೇಕಾದಷ್ಟು ಜನ ಬೇರೆ ಇದ್ದಾರಲ್ಲ. ಸೊ ಯು ಸಿ, ಇಟ್ಸ್ ದಟ್ ಸಿಂಪಲ್. ಈ ಜೊತೆಗೆ ನೀವು ಬಾಲನಟಿ ಆಗಿದ್ದಾಗಲೇ ನಿಮ್ಗೆ ಸಾಕಷ್ಟು ಅವಕಾಶಗಳು ಸಿಗ್ತಾಯಿತ್ತು. ದೊಡ್ಡ ತುಂಬ ಕನ್ನಡದಲ್ಲಿ ಹೆಸರಾದಂಥ ನನಗೆ ಭಾಳ ಇಷ್ಟದ ಉಲ್ಟಾ ಪುಲ್ಟಾ ಸಿನಿಮಾದಲ್ಲಿ ನೀವು, ಅದು ನನ್ನ ಕಡೆ ಸಿನಿಮಾದು. ಅದಾದ್ಮೇಲೆ ಇಲ್ಲ, ಅಯ್ಯೋ ಪಾಂಡು ಮಾಡಿದೆ. ಅಯ್ಯೋ ಪಾಂಡು, ಓಕೆ ಓಕೆ ಓಕೆ. ಅಲ್ಲ, ನನಗೆ ನೀವು ಅಂದರೆ ಸುಷ್ಮಾ ವೀರ್ ಅಂದ ತಕ್ಷಣ ನೆನಪು ಬರೋದು ಉಲ್ಟಾ. ಯಾಕೆಂದ್ರೆ ಆ ಸಿನಿಮಾ ಓಡಿದಷ್ಟು ಇನ್ನು ಯಾವ ಸಿನಿಮಾನೂ ಓಡಿರ್ಲಿಲ್ಲ ಕನ್ನಡದಲ್ಲಿ. ಈಗಲೂ ಓಡ್ತಾ ಇರುತ್ತದೆ ಅದು. NS ಶಂಕರ್ ಅವ್ರು ಕೊಟ್ಟಂತ ಕೊಡುಗೆ ಅಂದರೆ ಇವತ್ತೂ ನಾವೆಲ್ಲರೂ ಮೈನಾಯಿಂದ ಹಿಡಿದು ಕರಿಬಸವಯ್ಯ ತನಕ ಎಲ್ಲರಿಗೂ ಒಂದು ರೇಂಜ್ಗೆ ಕಾಮಿಡಿ ಸಿನಿಮಾ ಇಷ್ಟು ಸಿಂಪಲ್ ಆಗಿ, ಇಷ್ಟು ಚಿಕ್ಕದಾಗಿ, ಇಷ್ಟು ಚೆನ್ನಾಗಿ ಮಾಡಬಹುದಾ ಅಂತ ಅನ್ನಿಸ್ಕೊಟ್ಟಿದ್ದು ಶಂಕರ್ ಅವರು. ಅದು ಕಾಮಿಡಿ ಆಫ್ ಎರರ್ಸ್ ಇರಬಹುದು, ಅಂಗೂರ್ ರೀಮೇಕ್ ಇರಬಹುದು, ಆದ್ರೂ ಎಲ್ಲೂ ಇದು ಒಂದು ರೀಮೇಕ್ ಕಥೆ ಅಥವಾ ಅದರದೇ ಆದಂಥ ಒಂದು ಸ್ವಂತಿಕೆಯನ್ನು ಬಿಟ್ಟು ರೀಮೇಕ್ ಅನ್ನಿಸ್ಕೊಳ್ಳಿಲ್ಲ ಆ ಸಿನಿಮಾ, ಯಾವತ್ತೂ ಅನ್ನಿಸ್ಕೊಳ್ಳಿಲ್ಲ. ಅದು NS ಶಂಕರ್ ಅವ್ರಿಗೆ ಸೇರ್ಬೇಕಾಗಿರುವಂಥ ನಮ್ಮ ಗುರುಗಳು ಅವ್ರ ಜೊತೆ ಕೆಲಸ ಮಾಡಿದ್ದೆ. ಓ ಹೌದಾ? ಸುದ್ದಿ ಟಿವಿಯಲ್ಲಿ ಬಹಳ ದುರಂತ. ಅವರ ಮಿಸ್ಸಸ್ ಇತ್ತೀಚೆಗೆ ತೀರ್ಕೊಂಡ್ರು. ಬಟ್ ಅದೇ ನಾನು ಹೇಳೋದು ನೋಡಿ, ದೇ ಆರ್ ಆಲ್ ಗ್ರೇಟ್ ಡೈರೆಕ್ಟರ್ಸ್, ಗ್ರೇಟ್ ಡಿಸಿಪ್ಲಿನ್ಡ್ ಮ್ಯಾನ್. ಅಂಥವ್ರಿಗೆ 3ನೇ ಸಿನಿಮಾ 2ನೇ ಸಿನಿಮಾ ಮಾಡಬೇಕು ಅಂದರೆ ಪ್ರಾಣ ಹೊರಟೋಗುತ್ತೆ. ಯಾಕೆ ಅಂದರೆ ಇಲ್ಲಿ ಶಿಸ್ತು. ಅದೇ ಅಂಥವ್ರಿಗೆ ಜಾಸ್ತಿ ಸಿನಿಮಾಗಳು ಮಾಡೋಕ್ಕೆ ಅವಕಾಶ ಸಿಗೋದಿಲ್ಲ. ಅವ್ರಿಗೆ ಕೇಸರಿ ಹೆರವು ಅಂತ ಇರ್ಬೋದು, ಅವರಾಗಿರ್ಬೋದು. ನೋಡಿ, ಅಣ್ಣವರಿದ್ದಾಗ ಅದೊಂದು ಅವ್ರದ್ದೊಂದು ಬ್ರ್ಯಾಂಡ್ ವ್ಯಾಲ್ಯೂ ಆಗಿತ್ತು. ಅವ್ರದ್ದೊಂದು ಟೀಮ್ ಮಾಡ್ಕೊಂಡಿದ್ರು ಭಾಳ ಚೆನ್ನಾಗಿ, ಅಷ್ಟೇ ಶ್ರದ್ಧೆಯಿಂದ ಕೂತ್ಕೊಂಡು ವರದಣ್ಣ ಕತೆ ಓಕೆ ಮಾಡಬೇಕು, ಪಾರ್ವತಕ್ಕ ಅವರು ಕತೆ ಕೇಳಬೇಕು, ಉದಯ್ ಶಂಕರ್ ಅವರು ಮ್ಯೂಸಿಕ್. ಇಟ್ ವಾಸ್ ಅ ಟೀಮ್ ವರ್ಕ್. ಯಾಕೆ ಅಂದರೆ ಅದು ಏನಕ್ಕೆ ಒಂದು ತಂಡ ಆಗಿತ್ತು ಅಂದರೆ ಅದೇನು ಪಾರ್ಶಾಲಿಟಿ ಅಂತಲ್ಲ, ಆ ವೇವ್ ಲೆಂತ್ಗೆ ಮ್ಯಾಚ್ ಆಗ್ತಾಯಿದ್ರು. ಎನಿ ಟೈಮ್ ಕೆಲ್ಸಕ್ಕೆ ಕರೆದ್ರು ಬಂದು ಕೂತ್ಕೊಳ್ಳೋರು. ನೋಡಿ ಗುರು, ನೋಡಿ ಉದಯ್ ಶಂಕರ್ ಅವ್ರ ಮಗ ಗುರು ಇದ್ದಾರೆ, ಅಷ್ಟೊಂದು ಒಡನಾಟ ಇರಲಿಲ್ಲ. ಆದರೂ ಇವತ್ತು ಅಂದರೆ ನನಗೆ 1:1 ಇವತ್ತೂ ಗುರು ಅವ್ರು 10 ವರ್ಷ ಅಲ್ಲ 20 ವರ್ಷ ಆದಮೇಲೆ ಸಿಕ್ಕಿದ್ರು ಅದೇ ಪ್ರೀತಿ, ಅದೇ ತಬ್ಬಿಗೆ. ಆ ತಪ್ಕೊಳ್ಳೋದ್ರಲ್ಲಿ ಎಲ್ಲೂ ಕಲ್ಮಶ ಇರಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಲವ್ ಆ್ಯಂಡ್ ಕೇರ್ ಆ್ಯಂಡ್ ಕನ್ಸರ್ನ್. ಅದಿದೆಯಲ್ಲ, ಅದು ಬಹಳ ಕಮ್ಮಿ ಫ್ಯಾಮ್ಲಿಗಳಲ್ಲಿ ಉಳ್ಕೊಂಡಿದೆ ಈಗ. ಅದು ದುರಂತ. ಅಂದರೆ ಬಾಂಧವ್ಯ, ಕಲೆ ಅಂದರೆ ಬಾಂಧವ್ಯನ ಬೆಸೆಯುತ್ತೆ. ಇವಾಗ ಕಲೆ ಬಾಂಧವ್ಯನ ಬೆಸೆದಲ್ಲೇ ಈ ಗುಂಪುಗಾರಿಕೆ ಆಗ್ತಿರೋದೇ ಒಂದು ಬೇಜಾರಷ್ಟೇ.